ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಎಲ್ಲವೂ ಮುಗೀತು ಅನ್ನುವಾಗ ಮತ್ತೊಂದು ಯುದ್ಧಕ್ಕೆ ವೇದಿಕೆ ಸಿದ್ಧವಾಗಿದೆ. ಇನ್ನು ಕೆಲವು ಗಂಟೆಗಳಲ್ಲಿ ಮಧ್ಯಪ್ರಾಚ್ಯ ಮತ್ತೊಮ್ಮೆ ಯುದ್ಧದ ಬೆಂಕಿಯಲ್ಲಿ ದಗಿಸಲಿದೆ. ಅಮೆರಿಕ ಇರಾನ್ನ ಮೇಲೆ ದಂಡೆತ್ತಿ ಬರೋದಕ್ಕೆ ಕಾದು ಕುಳಿತಿದೆ. ಈಗಾಗಲೇ ಅಮೆರಿಕದ ಯುದ್ಧ ನೌಕೆಗಳು ಇರಾನ್ ಸಮುದ್ರವನ್ನ ಸುತ್ತುವರೆದು ಬಿಟ್ಟಿವೆ. ಅಮೆರಿಕದ ಫೈಟರ್ ಜೆಟ್ಗಳು ಕೂಡ ಇರಾನ್ನ ಸ್ಟ್ರೈಕ್ ರೇಂಜ್ನಲ್ಲಿ ಬಂದು ನಿಂತಾಗಿದೆ. ಟ್ರಂಪ್ರ ಒಂದೇ ಒಂದು ಆದೇಶಕ್ಕಾಗಿ ಅಮೆರಿಕದ ಸೇನೆ ಕಾದು ಕುಳಿತಿದೆ. ಟ್ರಂಪ್ ಹೊಡಿರಿ ಅಂದು ಬಿಟ್ಟರೆ ಸಾಕು, ಇರಾನ್ ಆಕಾಶದಲ್ಲಿ ಸಿಡಿಗುಂಡುಗಳ ಮಳೆಯೇ ಸುರಿಯಲಿದೆ. ಇರಾನ್ ಸುತ್ತ ಹರಿಯುವ ನೀಲಿ ಸಮುದ್ರದ ಬಣ್ಣ ಕೆಂಪು ಬಣ್ಣವಾಗಿ ಬದಲಾಗಲಿದೆ. ಅಲ್ಲಿಗೆ ಅಮೆರಿಕ ಹಲವು ದಶಕಗಳ ಬಳಿಕ ಒಂದು ಪೂರ್ಣ ಪ್ರಮಾಣದ ಯುದ್ಧದಲ್ಲಿ ಭಾಗಿಯಾಗಲಿದೆ. ಇಲ್ಲಿವರೆಗೆ ಉಳಿದ ದೇಶಗಳಿಗೆ ಬೆನ್ನ ಹಿಂದೆ ಸಪೋರ್ಟ್ ಮಾಡ್ತಾ ಇದ್ದ ಅಮೆರಿಕ ಈಗ ಇರಾನ್ ವಿರುದ್ಧ ನೇರವಾಗಿ ಅಖಾಡಕ್ಕಿಳಿಯಲಿದೆ. ಅಮೆರಿಕದ 200ಕ್ಕೂ ಹೆಚ್ಚು ಫೈಟರ್ ಜೆಟ್ಗಳು ಯುದ್ಧಕ್ಕೆ ಸನ್ನದ್ಧ ಸ್ಥಿತಿಯಲ್ಲಿವೆ. 15 ಯುದ್ಧ ನೌಕೆಗಳು ಈಗಾಗಲೇ ಇರಾನ್ ಸಮೀಪ ಬಂದು ಬಿಟ್ಟಿವೆ. ಯಾವ ಕ್ಷಣದಲ್ಲಿ ಬೇಕಾದರೂ ಅಮೆರಿಕ ಇರಾನ್ನ ಮೇಲೆ ಮುಗಿ ಬೀಳಬಹುದು. ಮತ್ತೊಂದು ಕಡೆಯಲ್ಲಿ ಅಮೆರಿಕವನ್ನ ಎದುರಿಸಲು ಇರಾನ್ ಕೂಡ ಸಿದ್ಧವಾಗಿದೆ. ನಮ್ಮಿಂದ ಗೆಲ್ಲೋದಕ್ಕೆ ಸಾಧ್ಯವಾಗದೇ ಇದ್ರೂ ಅಮೆರಿಕಾಗೆ ಸಾಧ್ಯವಾದಷ್ಟು ನಷ್ಟ ಮಾಡ್ತೇವೆ ಅಂತ ಇರಾನ್ ಬಹಿರಂಗವಾಗಿಯೇ ಹೇಳಿಬಿಟ್ಟಿದೆ. ಅಷ್ಟಕ್ಕೂ ಇರಾನ್ ಹಾಗೂ ಅಮೆರಿಕದ ಮಧ್ಯೆ ಏನಾಗ್ತಾ ಇದೆ? ಇದ್ದಕ್ಕಿದ್ದ ಹಾಗೆ ಯುದ್ಧದ ಕಾರ್ಮೋಡ ಆವರಿಸೋದಕ್ಕೆ ಕಾರಣವೇನು? ಅಮೆರಿಕ ಯಾವೆಲ್ಲ ಪ್ಲಾನ್ ಮಾಡಿದೆ? ಇರಾನ್ ಈ ದಾಳಿಯನ್ನ ಯಾವ ರೀತಿ ಎದುರಿಸುತ್ತೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಜಾಗತಿಕ ವಲಯದಲ್ಲಿ ಮತ್ತೊಮ್ಮೆ ಭಯ ಆವರಿಸಿದೆ. ಉಕ್ರೇನ್ ರಷ್ಯಾ ನಡುವಿನ ಕದನ ಈಗ ಸೈಲೆಂಟ್ ಆಗಿದೆ. ಮತ್ತೊಂದು ಕಡೆ ಇಸ್ರೇಲ್ ಹಾಗೂ ಹಮಾಸ್ ನಡುವಿನ ಕದನ ಕೂಡ ನಿಂತಿದೆ. ಹೀಗೆ ಜಗತ್ತು ಸಹಜ ಸ್ಥಿತಿಗೆ ಬರ್ತಾ ಇದ್ದಂತೆ ಅಮೆರಿಕ ಈಗ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ತುದಿಗಾಲ ಮೇಲೆ ನಿಂತಿದೆ. ನಾವು ಆರಂಭದಲ್ಲೇ ಹೇಳಿದಂತೆ ಅಮೆರಿಕ ನೇರವಾಗಿ ಯುದ್ಧದ ಅಖಾಡಕ್ಕೆ ಬಾರದೆ ಹಲವು ದಶಕಗಳೇ ಕಳೆದಿದೆ. ಅದರಲ್ಲೂ ಅಮೆರಿಕ ತನ್ನ 200 ಫೈಟರ್ ಜೆಟ್ಗಳನ್ನು ಸನ್ನದ್ಧ ಸ್ಥಿತಿಯಲ್ಲಿ ಇಟ್ಟಿದೆ. ಕೇವಲ ಫೈಟರ್ ಜೆಟ್ಗಳು ಮಾತ್ರವಲ್ಲ, 15 ಯುದ್ಧ ನೌಕೆಯನ್ನ ಕೂಡ ಇರಾನ್ನ ತೀರಾ ಸಮೀಪಕ್ಕೆ ತಂದು ನಿಲ್ಲಿಸಿದೆ. 15 ಅನ್ನುವ ನಂಬರನ್ನು ತುಂಬ ಸಣ್ಣದು ಅಂತ ಅಂದುಕೊಳ್ಳಬೇಡಿ. ಇರಾನ್ನಂತಹ ದೇಶವನ್ನ ಒಡಿಸ್ ಮಾಡೋದಕ್ಕೆ ಅಮೆರಿಕ 15 ನೌಕೆಗಳನ್ನು ಬಳಸಬೇಕಾದ ಅಗತ್ಯವೇ ಇಲ್ಲ. ಅದರ ಬಳಿ ಅಷ್ಟು ಅತ್ಯಾಧುನಿಕ ನೌಕೆಗಳಿದೆ. ಆದರೂ 15 ನೌಕೆಯನ್ನು ಅಮೆರಿಕ ಸಿದ್ಧಪಡಿಸಿ ಇಟ್ಟಿದೆ ಅಂದರೆ ಅಮೆರಿಕ ಏನೋ ದೊಡ್ಡದಾಗಿ ಪ್ಲಾನ್ ಮಾಡಿದೆ ಅಂತ ಅರ್ಥ. ಸದ್ದಾಂ ಹುಸೇನ್ ವಿರುದ್ಧದ ಕಾರ್ಯಾಚರಣೆ ನಂತರ ಇದೇ ಮೊದಲ ಬಾರಿಗೆ ಅಮೆರಿಕ ಇಷ್ಟೊಂದು ದೊಡ್ಡ ಪ್ರಮಾಣದ ಸೇನೆಯನ್ನ ಜಮಾವಣೆ ಮಾಡಿರೋದು. F-16, F-22 ನಂತಹ ಆಕಾಶ ಯೋಧರು ಈಗಾಗಲೇ ಇರಾನ್ ಏರ್ ಸ್ಪೇಸ್ನಲ್ಲಿ ಆರ್ಭಟ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಒಂದು ಮಾಹಿತಿ ಪ್ರಕಾರ 150ಕ್ಕೂ ಹೆಚ್ಚು ಮಿಲಿಟರಿ ಕಾರ್ಗೋ ವಿಮಾನಗಳನ್ನು ಕೂಡ ಅಮೆರಿಕ ಮಧ್ಯಪ್ರಾಚ್ಯಕ್ಕೆ ರವಾನೆ ಮಾಡಿದೆ. ಅಂದರೆ ಒಂದು ಯುದ್ಧಕ್ಕೇನೆಲ್ಲ ತಯಾರಿ ಮಾಡಬೇಕು ಅದೆಲ್ಲ ತಯಾರಿಯನ್ನ ಅಮೆರಿಕ ಮಾಡಿಕೊಂಡಿದೆ. ತನ್ನ ಫೈಟರ್ ಜೆಟ್ಗಳಿಗೆ ಆಕಾಶದಲ್ಲಿ ಇಂಧನವನ್ನು ಭರ್ತಿ ಮಾಡುವ ರಿಫ್ಯೂಯಲಿಂಗ್ ವಿಮಾನಗಳನ್ನು ಕೂಡ ಅಮೆರಿಕ ರೆಡಿ ಮಾಡಿ ಇಟ್ಕೊಂಡಿದೆ. ಅಂದರೆ ಯುದ್ಧದ ಸಂದರ್ಭದಲ್ಲಿ ಫೈಟರ್ ಜೆಟ್ಗಳಿಗೆ ಇಂಧನದ ಕೊರತೆಯಾದರೆ ಕೂಡಲೇ ಆಕಾಶದಲ್ಲೇ ಕಾರ್ಯಾಚರಣೆಯಲ್ಲಿ ಇರುವಾಗಲೇ ಇಂಧನ ಮತ್ತೆ ತುಂಬಿಸಲು ಇವುಗಳು ಸಹಕಾರಿಯಾಗುತ್ತವೆ. ಇದಕ್ಕಂತಾನೆ 40 ವಿಮಾನಗಳನ್ನು ರೆಡಿ ಮಾಡಿ ಇಟ್ಟಿದೆ ಅಮೆರಿಕ ಈ ಬಾರಿ ಕೇವಲ ಆಕಾಶದಲ್ಲಿ ಸ್ಟ್ರೈಕ್ ಮಾಡೋದಕ್ಕೆ ಪ್ಲಾನ್ ಮಾಡಿಲ್ಲ. ಆಕಾಶದ ಜೊತೆ ಸಮುದ್ರದಲ್ಲೂ ಯುದ್ಧ ಮಾಡೋದಕ್ಕೆ ಅಮೆರಿಕ ಪ್ಲಾನ್ ಮಾಡಿದೆ. ಇದಕ್ಕಾಗಿ ತನ್ನ ಅತ್ಯಾಧುನಿಕ ನೌಕೆಗಳನ್ನು ಅಮೆರಿಕ ಬಳಸಿಕೊಂಡಿದೆ. ನಾವು ಆರಂಭದಲ್ಲೇ ಹೇಳಿದಂತೆ ಈಗಾಗಲೇ ಅಮೆರಿಕದ 15 ಯುದ್ಧ ನೌಕೆಗಳು ಇರಾನ್ ಸಮುದ್ರದ ಅತ್ಯಂತ ಸಮೀಪದಲ್ಲಿವೆ. ಅದರಲ್ಲೂ ಅಮೆರಿಕದ ಅತ್ಯಾಧುನಿಕ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಬ್ರಹಾಂ ಲಿಂಕನ್ ತಿಂಗಳ ಹಿಂದೆಯೇ ಇರಾನ್ ಸಮುದ್ರ ವ್ಯಾಪ್ತಿಯಲ್ಲಿ ಬಂದು ನಿಂತಿತ್ತು. ಅಲ್ಲಿಂದ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡುತ್ತೆ ಅನ್ನುವ ಸುದ್ದಿ ಹರಡಿತ್ತು. ಮುಂದೆ ಮಾತುಕತೆ ನಡೆಯಿತು. ಆ ಮಾತುಕತೆ ಕೂಡ ವಿಫಲವಾದ ನಂತರ ಈಗ ಅಮೆರಿಕ ತನ್ನ ಬತ್ತಳಿಕೆಯಲ್ಲಿರುವ ಬಹುತೇಕ ಎಲ್ಲ ನೌಕೆಗಳನ್ನು ಮಧ್ಯಪ್ರಾಚ್ಯದ ಸಮುದ್ರಕ್ಕಿಳಿಸಿಬಿಟ್ಟಿದೆ. ಇಲ್ಲಿ ನೌಕಾಪಡೆ ಅಂದರೆ ಅದರಲ್ಲಿ ಸೈನಿಕರು ಇರ್ತಾರೆ, ಹಡಗು ಇರುತ್ತೆ ಅಂತ ಅಂದುಕೊಳ್ಳಬೇಡಿ. ಅಮೆರಿಕದಲ್ಲಿರುವ ಯುದ್ಧ ನೌಕೆ ಅಂದರೆ ಅದೊಂದು ತೇಲುವ ಮಿಲಿಟರಿ ನೆಲೆ ಇದ್ದಂತೆ. ಈ ಹಡಗುಗಳಿಂದ ಫೈಟರ್ ಜೆಟ್ಗಳನ್ನು ಹಾರಿಸಬಹುದು, ಫೈಟರ್ ಜೆಟ್ ಲ್ಯಾಂಡ್ ಕೂಡ ಆಗಬಹುದು, ಮಿಸೈಲ್ಗಳನ್ನು ಸಿಡಿಸಬಹುದು. ಅಮೆರಿಕ ಇರಾನ್ನಿಂದ ತುಂಬಾನೇ ದೂರದಲ್ಲಿದೆ. ಹೀಗಾಗಿ ಅಮೆರಿಕದ ಮಿಲಿಟರಿ ನೆಲೆಯಿಂದ ಫೈಟರ್ ಜೆಟ್ಗಳನ್ನು ಹಾರಿಸಿದ್ದಲ್ಲಿ ಅದರಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ. ಆದರೆ ಇರಾನ್ನ ಹತ್ತಿರ ಇರುವ ಸಮುದ್ರದಲ್ಲಿ ಫೈಟರ್ ಜೆಟ್ ಅನ್ನು ಹಾರಿಸಿದ್ರೆ ಸುಲಭದಲ್ಲೇ ಇರಾನ್ ಮೇಲೆ ದಾಳಿ ಮಾಡಬಹುದು. ಹೀಗಾಗಿ ಇಲ್ಲಿ ಅಮೆರಿಕ ತನ್ನ ನೌಕಾಪಡೆಯನ್ನು ಬಳಸಿಕೊಳ್ಳೋದಕ್ಕೆ ಮುಂದಾಗಿದೆ.
ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದೆ ಅಂದರೆ ಅಮೆರಿಕ ಯುದ್ಧ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಇಲ್ಲಿ ಅಮೆರಿಕ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸೇನೆ ನಿಯೋಜನೆ ಮಾಡೋದಕ್ಕೆ ಕೂಡ ಕಾರಣ ಇದೆ. ರಷ್ಯಾ ಹಾಗೂ ಉಕ್ರೇನ್ ರೀತಿ 3-4 ವರ್ಷ ಯುದ್ಧ ಮಾಡೋದಕ್ಕೆ ಅಮೆರಿಕ ರೆಡಿ ಇಲ್ಲ. ಹಾಗೊಂದು ವೇಳೆ ಯುದ್ಧ 2-3 ತಿಂಗಳಿಗೆ ಹೋದರೂ ಕೂಡ ಅದರ ಪರಿಣಾಮ ಇಡೀ ಜಗತ್ತಿನ ಮೇಲೆ ಆಗುತ್ತೆ. ಹೀಗಾಗಿ ಅಮೆರಿಕ ಒಂದು ವೇಳೆ ಯುದ್ಧ ನಡೆದು ಬಿಟ್ರೆ ಆ ಯುದ್ಧವನ್ನ 1-2 ವಾರದಲ್ಲಿ ಮುಗಿಸುವ ಪ್ಲಾನ್ ಹಾಕೊಂಡಿದೆ. ಯಾಕೆ ಅಂತ ಕೇಳಿದ್ರೆ ಇರಾನ್ ಬಳಿ ಇರುವ ಅದೊಂದು ಅಸ್ತ್ರ. ಹೌದು, ಇರಾನ್ ಬಳಿ ಅದೊಂದು ಅಸ್ತ್ರ ಇದೆ. ಆ ಅಸ್ತ್ರದ ಹೆಸರು ಹಾರ್ಮುಜ್ ಜಲಸಂಧಿ. ಜಾಗತಿಕ ಮಟ್ಟದಲ್ಲಿ ಈ ಜಲಸಂಧಿ ತುಂಬಾನೇ ಇಂಪಾರ್ಟೆಂಟ್. ಜಗತ್ತಿನ 30% ತೈಲ ಸಾಗಣೆ ಆಗೋದು ಇದೇ ಜಲಸಂಧಿ ಮೂಲಕ. ಒಂದು ವೇಳೆ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದ್ರೆ ಈ ಜಲಸಂಧಿಯನ್ನ ಇರಾನ್ ಬ್ಲಾಕ್ ಮಾಡುವ ಸಾಧ್ಯತೆ ಇರುತ್ತೆ. ಯುದ್ಧದ ಸನ್ನಿವೇಶ ಇರುವಾಗ ಯಾರು ಕೂಡ ಇಲ್ಲಿ ತಮ್ಮ ಹಡಗುಗಳನ್ನು ಚಾಲನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಆ ಸಂದರ್ಭದಲ್ಲಿ ಜಗತ್ತಿನ ಸಪ್ಲೈ ಚೈನ್ ಅಲ್ಲೋಲ ಕಲ್ಲೋಲವಾಗುತ್ತೆ. ಅದರಲ್ಲೂ ತೈಲವನ್ನು ಆಶ್ರಯಿಸಿಕೊಂಡಿರುವ ದೇಶಗಳ ಸ್ಥಿತಿ ಗಂಭೀರ ಸ್ಥಿತಿಗೆ ಹೋಗಬಹುದು. ಅಂತಹ ಸಿಚುವೇಶನ್ ಕ್ರಿಯೇಟ್ ಆದರೆ ಎಲ್ಲರೂ ಅಮೆರಿಕ ವಿರುದ್ಧ ನಿಲ್ಲೋದಕ್ಕೆ ಶುರು ಮಾಡ್ತಾರೆ. ಇದಕ್ಕೆಲ್ಲ ಕಾರಣ ಅಮೆರಿಕ ಅಂತ ಬ್ಲೇಮ್ ಮಾಡಬಹುದು. ಇಂತಹ ಬ್ಲೇಮನ್ನು ಎದುರಿಸೋದಕ್ಕೆ ಅಮೆರಿಕ ರೆಡಿ ಇಲ್ಲ. ಇದೇ ಕಾರಣಕ್ಕೆ ಒಂದು ವೇಳೆ ಯುದ್ಧ ಆಗಿಬಿಟ್ರು 1-2 ವಾರದಲ್ಲಿ ಯುದ್ಧವನ್ನು ಮುಗಿಸುವ ಪ್ಲಾನ್ ಮಾಡಿದೆ ಅಮೆರಿಕ. 1-2 ವಾರದಲ್ಲಿ ಯುದ್ಧ ಮುಗಿಯುತ್ತೆ ಅಂದರೆ ಅಮೆರಿಕವಂತೂ ಸೋಲೋದಿಲ್ಲ. ಇಲ್ಲಿ ಸುಟ್ಟು ಭಸ್ಮವಾಗೋದು ಇರಾನ್ ಮಾತ್ರ. ಇಲ್ಲಿ ಅಮೆರಿಕ ಈ ರೀತಿ ದಂಡೆತ್ತಿ ಬರೋದಕ್ಕೆ ಕಾರಣ ಇದೆ. ಕಳೆದ ಬಾರಿ 2 ಬಾಂಬರ್ಗಳು ಇರಾನ್ನ ನ್ಯೂಕ್ಲಿಯರ್ ಸೈಟ್ಗಳನ್ನು ನಾಶ ಮಾಡಿದ್ದು ನಿಮಗೆಲ್ಲ ನೆನಪಿರಬಹುದು. ಈ ದಾಳಿ ನಂತರ ಇರಾನ್ ನಮ್ಮ ಮಾತು ಕೇಳುತ್ತೆ ಅಂತ ಅಮೆರಿಕ ಅಂದುಕೊಂಡಿತ್ತು. ಆದರೆ ಇರಾನ್ ಮಾತ್ರ ಅಮೆರಿಕಾಗೆ ಕ್ಯಾರೇ ಮಾಡಿಲ್ಲ. ಇದು ಅಮೆರಿಕದ ಪಿತ್ತ ನೆತ್ತಿಗೇರುವಂತೆ ಮಾಡಿತ್ತು. ಮುಂದೆ ಇರಾನ್ನಲ್ಲಿ ಪ್ರತಿಭಟನೆಗಳು ಆಗಿದ್ದು ನಿಮಗೆಲ್ಲ ನೆನಪಿರಬಹುದು. ಇದರ ಹಿಂದೆ ಅಮೆರಿಕ ಇತ್ತು ಅನ್ನುವ ಆರೋಪಗಳು ಕೂಡ ಇದೆ. ಏನೇ ಇದ್ರೂ ಇರಾನ್ ಮಾತ್ರ ಅಮೆರಿಕದ ಎದುರು ತಲೆ ಬಾಗ್ಲೇ ಇಲ್ಲ. ಹೀಗಾಗಿ ಈ ಬಾರಿ ಇವರಿಗೆ ಒಂದು ಗತಿ ಕಾಣಿಸಲೇಬೇಕು ಅಂತ ಅಮೆರಿಕ ಜಿದ್ದಿಗೆ ಬಿದ್ದಿದೆ. ಅಮೆರಿಕದ ಈ ಜಿದ್ದಿಗೆ ಇಸ್ರೇಲ್ ತುಪ್ಪ ಸುರಿದಿದೆ ಅಂದರೂ ತಪ್ಪಾಗೋದಿಲ್ಲ. ಇರಾನ್ ಇಸ್ರೇಲ್ನ ಶತ್ರು. ಇರಾನ್ ಸಾಕಿದ ಭಯೋತ್ಪಾದಕ ಸಂಘಟನೆಗಳನ್ನು ಈಗಾಗಲೇ ಇಸ್ರೇಲ್ ಮುಗಿಸಿಬಿಟ್ಟಿದೆ. ಈಗ ಇರಾನ್ ಅನ್ನು ಮುಗಿಸೋದು ಮಾತ್ರ ಬಾಕಿ. ಇರಾನ್ ನಾಶವಾಗಿ ಬಿಟ್ಟರೆ ಮತ್ತೆ ಇಸ್ರೇಲ್ಗೆ ಅಂತಹ ದೊಡ್ಡ ಶತ್ರುಗಳು ಯಾರೂ ಇಲ್ಲ. ಹೀಗಾಗಿ ಅಮೆರಿಕಾಗೆ ಇರಾನ್ ಮೇಲೆ ದಾಳಿ ಮಾಡುವಂತೆ ಇಸ್ರೇಲ್ ಕೂಡ ಪ್ರಚೋದನೆ ಕೊಡ್ತಾ ಇದೆ ಅನ್ನುವ ಮಾತುಗಳಿದೆ. ಇನ್ನು ಇರಾನ್ನ ಮೇಲೆ ದಾಳಿ ಮಾಡೋದರ ಹಿಂದೆ ಅಮೆರಿಕದ ತೈಲದಾಹ ಕೂಡ ಅಡಗಿರಬಹುದು ಅನ್ನುವ ಚರ್ಚೆಗಳು ನಡೀತಾ ಇದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಅಮೆರಿಕ ಈಗಾಗಲೇ ವೆನೆಜುವೆಲಾದ ಮೇಲೆ ದಾಳಿ ಮಾಡಿ ಅದರ ತೈಲ ಭಂಡಾರದ ಮೇಲೆ ಹಿಡಿತ ಸಾಧಿಸಿ ಆಗಿದೆ. ಈಗ ಇರಾನ್ ಮೇಲೆ ದಾಳಿ ಮಾಡಿ ಹಿಡಿತ ಸಾಧಿಸಿ ಬಿಟ್ಟರೆ ಇರಾನ್ ತೈಲ ಭಂಡಾರ ಕೂಡ ತನ್ನ ಕೈವಶವಾಗುತ್ತೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಜಗತ್ತಿನ 10% ತೈಲ ಇರಾನ್ ದೇಶದಲ್ಲಿದೆ. ಹೀಗಾಗಿ ಅಮೆರಿಕ ಇರಾನ್ನ ಮೇಲೆ ದಾಳಿ ಮಾಡೋದಕ್ಕೆ ಈ ಕಾರಣ ಕೂಡ ಇರಬಹುದು ಅನ್ನುವ ಆ್ಯಂಗಲ್ನಲ್ಲಿ ಚರ್ಚೆಗಳು ನಡೀತಾ ಇದೆ. ಏನೇ ಆಗಲಿ, ಮುಂದಿನ 48 ಗಂಟೆಗಳು ನಿರ್ಣಾಯಕವಾಗಲಿದೆ. ಈ ವೀಕೆಂಡ್ ಯುದ್ಧ ಅಧಿಕೃತವಾಗಿ ಘೋಷಣೆಯಾದರೂ ಅಚ್ಚರಿ ಇಲ್ಲ. ಒಂದು ವೇಳೆ ಯುದ್ಧ ನಡೆದು ಬಿಟ್ಟರೆ ಅದರ ಪರಿಣಾಮ ಭಾರತದ ಮೇಲೆ ಕೂಡ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಅಲ್ಲಿಗೆ ಷೇರು ಮಾರುಕಟ್ಟೆ ಪಾತಾಳಕ್ಕೆ ಬೀಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.